ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು ಭೂಗೋಳ ವಿಜ್ಞಾನ ಭೂಗೋಳ ವಿಜ್ಞಾನ ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಆಗಿ ನಾವು ಭಾರತ ದರ್ಶನ ಎಂಬ ಒಂದು ಸೀರೀಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಅಧ್ಯಾಯ 1 ಆಗಿರ್ತದೆ. ಇದರಲ್ಲಿ ನಾವು ಭಾರತದ ಸ್ಥಾನ ಮತ್ತು ವಿಸ್ತೀರ್ಣಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ನೋಡ್ರಿ, ಕಂಪ್ಲೀಟ್ ಆಗಿ ಡೈಲಿ ಬೇಸಿಸ್ ಮೇಲೆ ಕ್ಲಾಸಸ್ ಇರ್ತವೆ. ಈ ಕ್ಲಾಸಸ್ಗಳು ನಿಮಗೆ ಮುಂಬರುವಂತಹ ಪ್ರತಿ ಪರೀಕ್ಷೆಯಲ್ಲಿ ಏನಿಲ್ಲಪ್ಪ ಅಂತಂದ್ರೂ 10 ರಿಂದ 15 ಕ್ವಶನ್ಸ್ಗಳನ್ನು ಕೇಳಲಾಗತ್ತೆ ಜಿಯೋಗ್ರಫಿ ರಿಲೇಟೆಡ್ ಆಗಿ. ಹಾಗಾಗಿ ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ನೀವು ಈಸಿಯಾಗಿ ಟ್ಯಾಕಲ್ ಮಾಡುವಂತಹ ಕ್ಲಾಸಸ್ಸನ್ನು ನಾನು ತೊಗೊಂಬಂದಿರೋದು. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ಲಾಸಸ್ ಆಗಿರ್ತವೆ. ಇವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸಸ್ಗಳು ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನಮಗಿರಲಿ ಅಂತ ಹೇಳ್ತಾ ನೋಡೋಣ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 1 ನೋಡಿ ಯಾವ ರೀತಿ ಇದೆ ಅಂತ. ಭಾರತ ಭೌಗೋಳಿಕವಾಗಿ ಯಾವ ಸ್ಥಾನದ ಮಧ್ಯದಲ್ಲಿ ನೆಲೆಸಿದೆ ಅಂತ ಇದೆ. ಭಾರತದ ಭೌಗೋಳಿಕ ಸ್ಥಾನ ಯಾವ ಒಂದು ಸ್ಥಾನದಲ್ಲಿ ನೆಲೆಗೊಂಡಿದೆ ಅಂತ ಇದೆ ನೋಡೋಣ. ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ, ದಕ್ಷಿಣ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ, ಉತ್ತರ ಗೋಳಾರ್ಧದಲ್ಲಿ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಅಂತ ಇದೆ. ಇದಕ್ಕಿಂತ ಮುಂಚೆ ನಾವು ಇಲ್ಲಿ ಒಂದು ಮ್ಯಾಪ್ ಇದೆ, ಈ ಮ್ಯಾಪನ್ನು ರೀಡ್ ಮಾಡೋಣ. ನೋಡ್ರಿ, ಜೋಗ್ರಫಿ ಹೇಗಿರುತ್ತಪ್ಪ ಅಂತಂದರೆ ಅದಕ್ಕೆ ಕಂಪ್ಲೀಟ್ ಆಗಿ ನಾವು ಮ್ಯಾಪ್ ಬೇಸ್ ಆಗಿ ನಾವು ಅಭ್ಯಾಸ ಮಾಡ್ತಾ ಇದ್ದರೆ ನಮಗೆ ಅದು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದು ಕೇವಲ ಬಯಟ್ ಮಾಡಿಕೊಂಡು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಮ್ಯಾಪ್ ರೀಡಿಂಗ್ ಜೊತೆ ನಾವು ಮಾಡಿಕೊಂಡ್ರೆ ಇಫೆಕ್ಟಿವ್ ಆಗಿ ಲರ್ನಿಂಗ್ ಆಗುತ್ತೆ ಅಂತ ಹೇಳ್ತಾ ನೋಡ್ರಿ, ಗ್ಲೋಬಲ್ಲಿ ಭಾರತ ದೇಶ ಎಲ್ಲಿ ಸ್ಥಿತವಾಗಿದೆ, ನಮಗೆ ಕ್ವಶನ್ ಏನಿತ್ತು ಅದು ಕೂಡ ನೋಡ್ಕೊಳ್ಳಿ. ಭಾರತ ಭೌಗೋಳಿಕವಾಗಿ ಯಾವ ಒಂದು ಸ್ಥಾನದ ಮಧ್ಯದಲ್ಲಿ ನೆಲೆಸಿದೆ ಅಂತ ಕ್ವಶನ್ ಇದೆ. ಇದು ಏನಿದೆ ಅಲ್ವಾ, ಇದು ಪ್ರಧಾನ ರೇಖಾಂಶ ಅಂತ ಕರೀತಾರೆ ಇದಕ್ಕೆ. ಇದು 0 ಡಿಗ್ರಿ ಸಮಭಾಜಕ ವೃತ್ತ. ಪ್ರಧಾನ ರೇಖಾಂಶ ಅಂತಲೂ ಕೂಡ ಇದಕ್ಕೆ ಕರೀಲಾಗ್ತದೆ. ಇದು ಪ್ರಪಂಚವನ್ನು ಅಥವಾ ಭೂಗೋಳಾರ್ಧವನ್ನು 2 ಭಾಗಗಳಾಗಿ ನಮಗೆ ಡಿವೈಡ್ ಮಾಡ್ತದೆ. ಬೇರ್ಪಡಿಸ್ತದೆ 2 ಭಾಗಗಳಾಗಿ. ಉತ್ತರದಲ್ಲಿ ನಾರ್ತ್, ಮೇಲೆ ನಾರ್ತ್ ಅಂತ, ಕೆಳಗಡೆ ಸೌತ್. ಮೇಲ್ಗಡೆ ಉತ್ತರ ಭಾಗ, ಕೆಳಗಡೆ ದಕ್ಷಿಣ ಭಾಗವಾಗಿ ಬೇರ್ಪಡಿಸ್ತದೆ. ಯಾವುದು? 0 ಡಿಗ್ರಿ ಸಮಭಾಜಕ ವೃತ್ತ. 0 ಡಿಗ್ರಿ ಸಮಭಾಜದ ಮೇಲ್ಗಡೆ ಇರುವಂತಹ ಎಲ್ಲ ಪ್ರದೇಶಗಳನ್ನು ಉತ್ತರ ಭಾಗದಲ್ಲಿರುವಂತಹ ಪ್ರದೇಶಗಳು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ದಕ್ಷಿಣದಲ್ಲಿ ಇರುವಂತಹ ಭಾಗಗಳನ್ನು ಎಲ್ಲವನ್ನು ಕೂಡ ನಾವೇನಂತ ಕರಿತೀವಿ? ದಕ್ಷಿಣ ಗೋಳಾರ್ಧದ ರಾಷ್ಟ್ರಗಳು ಅಂತ ಕರಿತೀವಿ. ನಮಗೇನು ಗೊತ್ತಾಯಿತು ಇದರಲ್ಲಿ? ನಮ್ಮ ಭಾರತ ದೇಶ ಎಲ್ಲಿ ಸ್ಥಿತವಾಗಿದೆ ಅಂತಂದ್ರೆ ಭೂಗೋಳದಲ್ಲಿ ಉತ್ತರ ಒಂದು ಭಾಗದಲ್ಲಿ. ನೆಕ್ಸ್ಟ್ ನೋಡ್ಲಿ, ಈ ರೀತಿಯಾಗಿ ನಾನು ಮಧ್ಯದಲ್ಲಿ ಗೆರೆ ಎಳೆದ್ರೆ ಮೊದಲನೇದಾಗಿ ನಮಗೆ ಮ್ಯಾಪ್ ರೀಡಿಂಗ್ ಗೊತ್ತಿರಬೇಕಾಗತ್ತೆ. ಯಾವ ರೀತಿ ಮ್ಯಾಪ್ ರೀಡಿಂಗ್ ಮಾಡಬೇಕಂದ್ರೆ, ಮೇಲ್ಗಡೆ ಏನಿರುತ್ತೆ ನಾರ್ತು, ಕೆಳಗಡೆ ಸೌತ್ ಇರುತ್ತೆ, ನಮ್ಮ ರೈಟ್ ಹ್ಯಾಂಡ್ ಕಡೆ ಈಸ್ಟ್ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಕಡೆ ವೆಸ್ಟ್ ಇರುತ್ತೆ. ಇದು ನಮಗೆ ಗೊತ್ತಿರಬೇಕು. ಹಾಗಾಗಿ ಈಗ ನೋಡ್ರಿ, ನೀವು ಇಲ್ಲಿ ಏನಾಗುತ್ತೆ ವೆಸ್ಟ್ ಆಗುತ್ತೆ, ಇಲ್ಲಿ ಏನಾಗುತ್ತೆ ಈಸ್ಟ್ ಆಗುತ್ತೆ. ಮೇಲೆ ನಾರ್ತ್ ಆಯಿತು, ಕೆಳಗಡೆ ಸೌತ್ ಆಯಿತು. ಹಾಗಾದರೆ ಭಾರತ ದೇಶ ಯಾವ ಕಡೆ ಬರುತ್ತೆ? ವೆಸ್ಟ್ ಕಡೆ ಬರುತ್ತಾ, ಈಸ್ಟ್ ಕಡೆ ಬರುತ್ತಾ? ಗೊತ್ತಾಯ್ತಲ್ವಾ? ಈಸ್ಟ್ ಕಡೆ ಬರುತ್ತೆ, ಪೂರ್ವ ಭಾಗದ ಕಡೆ ಬರುತ್ತೆ. ಇದರಿಂದ ಏನು ಗೊತ್ತಾಯಿತು? ಭಾರತ ದೇಶ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನೆಲೆಸಿದೆ. ಎಲ್ಲಿ? ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನೆಲೆಸಿದೆ. ಮತ್ತು ಭಾರತ ದೇಶ ಯಾವ ಒಂದು ಖಂಡದಲ್ಲಿದೆ ಅದು ಕೂಡ ಗೊತ್ತಿರಬೇಕಲ್ವಾ? ಇದು ಏನು? ಕಂಪ್ಲೀಟ್ ಆಗಿ ಏಷ್ಯಾ ಖಂಡದಲ್ಲಿ ನೆಲೆಸಿದೆ. ಭಾರತ ದೇಶ ಏಷ್ಯಾ ಖಂಡದ ಆಗ್ನೇಯ ಭಾಗದಲ್ಲಿರುವಂತಹ ಒಂದು ರಾಷ್ಟ್ರ. ಇದು ಕೂಡ ಇಂಪಾರ್ಟೆಂಟು, ನೆನಪಲ್ಲಿಟ್ಕೋರಿ. ಭಾರತ ದೇಶ ಭೂಗೋಳದ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನೆಲೆಸಿದೆ. ಭಾರತ ದೇಶ ಏಷ್ಯಾ ಖಂಡದ ಆಗ್ನೇಯ ಭಾಗದಲ್ಲಿ ನೆಲೆಸಿದೆ. ಇಷ್ಟು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನಿಮಗೆ ಗೊತ್ತಿರಬೇಕಾಗತ್ತೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನೋಡೋಣ. ಭಾರತ ಭೂಗೋಳಿಕವಾಗಿ ಯಾವ ಸ್ಥಾನದ ಮಧ್ಯದಲ್ಲಿ ನೆಲೆಸಿದೆ ಅಂತಂದ್ರೆ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ. ನಾವು ಈಗಾಗಲೇ ಏನು ಮಾಡಿದ್ವಿ? ಮ್ಯಾಪಲ್ಲಿ ನೋಡಿದ್ವಿ. ಏನು? ಉತ್ತರ ಭಾಗದ ಪೂರ್ವ ಗೋಳಾರ್ಧದಲ್ಲಿ ಭಾರತ ನೆಲೆಸಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗತ್ತಂದ್ರೆ ಆಪ್ಷನ್ 1 ಆಗತ್ತೆ. ಭಾರತ ಭೌಗೋಳಿಕವಾಗಿ ಯಾವ ಸ್ಥಾನದ ಮಧ್ಯದಲ್ಲಿ ನೆಲೆಸಿದೆ ಅಂತಂದ್ರೆ ಉತ್ತರ ಗೋಳಾರ್ಧದ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ. ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ 2, ಆಗ್ನೇಯ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ ಯಾವುದಾಗಿರುತ್ತದೆ ಅಂತ ಇದೆ. ಆಗ್ನೇಯ ಏಷ್ಯಾದ ಪ್ರಮುಖ ಪರ್ಯಾಯ ದ್ವೀಪ ನಾವು ಈಗಾಗಲೇ ಕಳೆದ ಒಂದು ಸ್ಲೈಡಲ್ಲಿ ನೋಡಿದ್ವಿ. ಏನಂತ? ಭಾರತ ದೇಶ ಈ ಗ್ಲೋಬಲ್ಲಿ ಎಲ್ಲಿದೆಯಪ್ಪ ಅಂತಂದರೆ ಏಷ್ಯಾ ಖಂಡದ ಎಲ್ಲಿದೆ? ಏಷ್ಯಾ ಖಂಡದ ಆಗ್ನೇಯ ಭಾಗದಲ್ಲಿ ಇದೆ. ಹಾಗಾಗಿ ನಮ್ಮ ಭಾರತ ದೇಶ ನೋಡ್ರಿ, ಆಗ್ನೇಯ ಏಷ್ಯಾ ಪ್ರಮುಖ ಪರ್ಯಾಯ ದ್ವೀಪ ಯಾವುದಾಗಿರುತ್ತದೆ ಅಂತ ಕ್ವಶನ್ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನಾವು ಡೈರೆಕ್ಟ್ ಆಗಿ ಹೇಳಬಹುದು, ಭಾರತ. ಆಪ್ಷನ್ಸ್ಗಳಲ್ಲಿ ಏನೇನಿದಾವೆ? ಪಾಕಿಸ್ತಾನ, ಚೈನಾ, ಅಫ್ಘಾನಿಸ್ತಾನ ಅಂತ ಇದ್ದಾವೆ. ಆದರೆ ಇವುಗಳೇನಪ್ಪ
ಆದರೆ ಇವುಗಳು ಪರ್ಯಾಯ ದ್ವೀಪ ಅಲ್ಲ. ಹಾಗಾಗಿ ನಮ್ಮ ಭಾರತ ಏನಾಗುತ್ತೆ, ಪರ್ಯಾಯ ದ್ವೀಪ ಆಗತ್ತೆ. ಹೇಗೆ, ಇಲ್ಲಿ ಒಂದು ಮ್ಯಾಪ್ ಇದೆ ನೋಡಿ. ಪರ್ಯಾಯ ದ್ವೀಪ ಅಂತ ಎದಕ್ಕೆ ಕನ್ಸಿಡರ್ ಮಾಡತ್ತಪ್ಪ ಅಂತಂದರೆ, 3 ಕಡೆ ಸಾಗರಗಳಿಂದ ಅಥವಾ 3 ಕಡೆ ನೀರಿನಿಂದ ಆವರಿಸಿದ್ದು, ಒಂದು ಕಡೆ ಭೂಭಾಗದಿಂದ ಆವರಿಸಿರುವಂತಹ ಒಂದು ರಾಷ್ಟ್ರಕ್ಕೆ ಅಥವಾ ಒಂದು ಸ್ಥಳಕ್ಕೆ ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಓಕೆ, 3 ಕಡೆ ನೀರಿನಿಂದ ಆವರಿಸಿದ್ದು, ಒಂದು ಕಡೆ ಭೂಭಾಗದಿಂದ ಆವರಿಸಿರುವಂತಹ ಒಂದು ಭೂಪ್ರದೇಶಕ್ಕೆ ನಾವೇನಂತ ಕರಿತೀವಿ, ಪರ್ಯಾಯ ದ್ವೀಪ ಅಂತ ಕರಿತೀವಿ. ಹಾಗಾದರೆ ಭಾರತ ಏನು, ಒಂದು ಪರ್ಯಾಯ ದ್ವೀಪ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತಂದ್ರೆ ಆಪ್ಷನ್ 1 ಆಗತ್ತೆ. ನೋಡೋಣ, ಭಾರತದ ಪಶ್ಚಿಮ ಭಾಗದಲ್ಲಿ ಏನಿದೆ, ಅರಬ್ಬಿ ಸಮುದ್ರ, ಅರೇಬಿಯನ್ ಸಿ ಅಂತ ಇದೆ. ಓಕೆ, ಅದೇ ರೀತಿಯಾಗಿ ಪೂರ್ವ ಭಾಗದಲ್ಲಿ ಬೇ ಆಫ್ ಬೆಂಗಾಲ್ ಇದೆ, ಬಂಗಾಳ ಕೊಲ್ಲಿ ಅಂತ ಕರೆಯಲಾಗ್ತದೆ. ಅದೇ ರೀತಿ ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರ ಇದೆ. ಓಕೆ, ಈ ರೀತಿಯಾಗಿ ಭಾರತ 3 ಕಡೆಯಿಂದ ನೀರಿನಿಂದ ಆವರಿಸಿದ್ದು ಮತ್ತು ಒಂದು ಕಡೆ ಪ್ರಧಾನ ಭೂಭಾಗದಿಂದ ಆವರಿಸಿದೆ. ಓಕೆ, ಹೀಗಾಗಿ ಭಾರತ ದೇಶ ಏನಾಗತ್ತೆ, ಒಂದು ಪರ್ಯಾಯ ದ್ವೀಪ ಆಗತ್ತೆ. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಆಗ್ನೇಯ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ ಯಾವುದು, ಭಾರತ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಭಾರತದ ಪ್ರಧಾನ ಭೂಭಾಗವು ಯಾವ ಯಾವ ಅಕ್ಷಾಂಶಗಳ ಮಧ್ಯೆ ವಿಸ್ತರಿಸಿದೆ ಅಂತ ಇದೆ. ಓಕೆ, ಅಕ್ಷಾಂಶಗಳು ಅಂದ್ರೇನು ಅದು ಮೊದಲು ಗೊತ್ತಿರಬೇಕು. ಓಕೆ, ಇಲ್ಲಿ ಒಂದು ನಾನು ಭೂಭಾಗವನ್ನು ಡ್ರಾ ಮಾಡಿದ್ದೆ. ಓಕೆ, ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಭೂಗೋಳದ ಮೇಲೆ ಅಡ್ಡಲಾಗಿ ಎಳೆಯಲಾಗಿರುವಂತಹ ಕಾಲ್ಪನಿಕ ರೇಖೆಗಳನ್ನು ನಾವೇನಂತ ಕರಿತೀವಿ, ಅಕ್ಷಾಂಶಗಳು ಅಂತ ಕರಿತೀವಿ. ಓಕೆ, ಹಾಗಾಗಿ ಭಾರತ ದೇಶ ಯಾವ ಯಾವ ಒಂದು ಅಕ್ಷಾಂಶಗಳ ಮಧ್ಯದಲ್ಲಿ ವಿಸ್ತರಿಸಿದೆ ಅಂತ ನೋಡೋಣ. ಆಪ್ಷನ್ಸ್ಗಳನ್ನು ನೋಡಿ. ಭಾರತದ ಪ್ರಧಾನ ಭೂಭಾಗವು 8 ಡಿಗ್ರಿ 4 ಮಿನಿಟ್ದಿಂದ 37 ಡಿಗ್ರಿ 6 ಮಿನಿಟ್ ಉತ್ತರಾಕ್ಷಾಂಶ. ಭಾರತದ ಪ್ರಧಾನ ಭೂಭಾಗವು 6 ಡಿಗ್ರಿ 45 ಮಿನಿಟ್ ಉತ್ತರಾಕ್ಷಾಂಶ. ಭಾರತದ ಪ್ರಧಾನ ಭೂಭಾಗವು 7 ಡಿಗ್ರಿ 8 ಮಿನಿಟ್ ಉತ್ತರಾಕ್ಷಾಂಶ. ಈ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಇದು, ಹಾಗಾಗಿ ನೆನಪಲ್ಲಿಟ್ಕೋರಿ. ಪ್ರತಿ ಪರೀಕ್ಷೆಯಲ್ಲಿಯೂ ಕೂಡ ಕೇಳಲಾಗತ್ತೆ, ಭಾರತ ದೇಶವು ಯಾವ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅಂತ ಕೊಟ್ಟು ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ರೆ ನಿಮಗೆ ಆವಾಗ ಕನ್ಫ್ಯೂಷನ್ ಆಗುತ್ತೆ. ಅದೇ ರೀತಿಯಾಗಿ ಕರ್ನಾಟಕದ ಬಗ್ಗೆಯೂ ಕೂಡ ಗೊತ್ತಿರಬೇಕಾಗತ್ತೆ. ಓಕೆ, ನೋಡ್ರಿ, ಭಾರತ ದೇಶವು ಪ್ರಧಾನ ಭೂಭಾಗ 8 ಡಿಗ್ರಿ 4 ಮಿನಿಟ್ದಿಂದ 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ವಿಸ್ತರಿಸಿದೆ. ಓಕೆ, ಐ ಹೋಪ್ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ನಾನು. ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ನೆನಪಿಟ್ಕೊಳ್ಳೇಬೇಕು. ಓಕೆ, 1 ಟೈಮ್ 2 ಟೈಮ್ ರೀಡ್ ಮಾಡಿ ಮತ್ತೆ ಅವುಗಳನ್ನು ಬರೆದು ತೆಗೀರಿ, ಖಂಡಿತವಾಗ್ಲಿಯೂ ಕೂಡ ನೆನಪಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಭಾರತದ ಪ್ರಧಾನ ಭೂಭಾಗವು ಯಾವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅಂತ ಇದೆ. ಓಕೆ, ನಾವು ಕಳೆದ ಒಂದು ಸ್ಲೈಡಲ್ಲಿ ಏನು ನೋಡಿದ್ವಿ, ಅಕ್ಷಾಂಶಗಳನ್ನು ನೋಡಿದ್ವಿ. ಓಕೆ, ಈ ಸ್ಲೈಡಲ್ಲಿ ಏನು ಕೊಟ್ಟಿದೆ, ರೇಖಾಂಶಗಳನ್ನು ಕೊಡಲಾಗಿದೆ. ಒಂದೇ ಕಡೆ ಕೊಟ್ಟರೆ ನಿಮಗೆ ಕನ್ಫ್ಯೂಷನ್ ಆಗತ್ತೆ, 2 ರೀತಿಯಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಓಕೆ, ನೋಡ್ರಿ, 68 ಡಿಗ್ರಿ 7 ಮಿನಿಟ್ದಿಂದ 97 ಡಿಗ್ರಿ 3 ಮಿನಿಟ್ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. 68 ಡಿಗ್ರಿ 4ರಿಂದ 63 ಡಿಗ್ರಿ 3 ಮಿನಿಟ್ ಪಶ್ಚಿಮ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಈ ಮೇಲಿನ 2 ಹೇಳಿಕೆಗಳು ಸರಿಯಾಗಿದೆ, ಈ ಮೇಲಿನ ಯಾವ ಹೇಳಿಕೆಯೂ ಸರಿಯಿಲ್ಲ ಅಂತ ಇದೆ. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಪ್ರಧಾನ ಭೂಭಾಗವು 68 ಡಿಗ್ರಿ 7 ಮಿನಿಟ್ದಿಂದ 97 ಡಿಗ್ರಿ 3 ಮಿನಿಟ್ ಪೂರ್ವ ರೇಖಾಂಶದ ನಡುವೆ ವಿಸ್ತರಿಸಿದೆ. ಓಕೆ, ರೇಖಾಂಶ ಅಂದ್ರೂ ಕೂಡ ಗೊತ್ತಿರಬೇಕು. ಇದು ಭೂಗೋಳ ಆದರೆ ಈ ರೀತಿಯಾಗಿ ಉದ್ದಲಾಗಿ ಎಳೆಯಲಾಗಿರುವಂತಹ ಕಾಲ್ಪನಿಕ ರೇಖೆಗಳು. ಓಕೆ, ಭೂಗೋಳದ ಮೇಲೆ ಉದ್ದಲಾಗಿ ಎಳೆಯಲಾಗಿರುವಂತಹ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರಿತೀವಿ, ನಾವು ರೇಖಾಂಶಗಳು ಅಂತ ಕರಿತೀವಿ. ಅಡ್ಡಲಾಗಿ ಎಳೆಯಲಾಗಿರುವಂತಹ ರೇಖೆಗಳನ್ನು ಏನಂತ ಕರಿತೀವಿ, ಅಕ್ಷಾಂಶಗಳು. ಉದ್ದಲಾಗಿ ಎಳೆಯಲಾಗಿರುವಂತಹ ರೇಖೆಗಳನ್ನು ರೇಖಾಂಶಗಳು ಅಂತ ಕರಿತೀವಿ. ಓಕೆ, ಅಡ್ಡಲಾಗಿ ಎಳೆಯಲಾಗಿರುವಂತಹ ಅಕ್ಷಾಂಶಗಳನ್ನು ಲ್ಯಾಟಿಟ್ಯೂಡ್ ಅಂತ ಕರೆದ್ರೆ ರೇಖಾಂಶಗಳನ್ನು ಲಾಂಜಿಟ್ಯೂಡ್ ಅಂತ ಕರೆಯಲಾಗ್ತದೆ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಓಕೆ, 68 ಡಿಗ್ರಿ 7 ಮಿನಿಟ್ದಿಂದ 97 ಡಿಗ್ರಿ 3 ಮಿನಿಟ್ ಪೂರ್ವ ರೇಖಾಂಶಗಳ ನಡುವೆ ಪ್ರಧಾನ ಭೂಭಾಗ ವಿಸ್ತರಿಸಿದೆ. ಏನು ಇದು, ರೇಖಾಂಶ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಭಾರತದ ಅತ್ಯಂತ ದಕ್ಷಿಣದ ತುದಿಗೆ ಸಂಬಂಧಿಸಿದ ಹಾಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ನೋಡೋಣ ಹೇಳಿಕೆಗಳು ಏನೇನಿದ್ದಾವೆ ಅಂತ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನೂ ದಕ್ಷಿಣಕ್ಕೆ ವಿಸ್ತರಿಸಿವೆ ಅಂತ ಇದೆ. ಇದು ಸರಿ ಇದೆ, ಯಾಕಂದರೆ ಪ್ರಧಾನ ಭೂಭಾಗದಿಂದ ಅಂಡಮಾನ್ ನಿಕೋಬಾರ್ಗಳು ಇನ್ನೂ ಹೆಚ್ಚು ದಕ್ಷಿಣಕ್ಕೆ ವಿಸ್ತರಣೆ ಆಗಿದ್ದಾವೆ. ಓಕೆ, ನಿಕೋಬಾರ್ ದ್ವೀಪದ 6 ಡಿಗ್ರಿ 45 ಮಿನಿಟ್ ದಕ್ಷಿಣ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಫ್ಯಾಕ್ಟ್ ಇದು. TET 2019ರಲ್ಲಿ ಇದು ಡೈರೆಕ್ಟ್ ಆಗಿ ಕ್ವಶನ್ ಆಗಿತ್ತು. ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವ ಒಂದು ಅಕ್ಷಾಂಶದಲ್ಲಿ ವಿಸ್ತರಿಸಿದೆ ಅಂತ
ಕ್ವಶನ್ ಆಗಿತ್ತು, ಹಾಗಾಗಿ ಇಂಪಾರ್ಟೆಂಟ್ ಇದು. ನೋಡ್ರಿ, ಭಾರತದಲ್ಲಿ ಅತ್ಯಂತ ದಕ್ಷಿಣ ತುದಿ ಎಲ್ಲಿ ಸ್ಥಿತವಾಗಿದೆ ಅಂದರೆ ನಿಕೋಬಾರ್ದಲ್ಲಿ. ಓಕೆ, ನಿಕೋಬಾರ್ದಲ್ಲಿ ಯಾವ ಒಂದು ಅಕ್ಷಾಂಶದಲ್ಲಿ? 6°45' ದಕ್ಷಿಣ ಅಕ್ಷಾಂಶದಲ್ಲಿ. ಪಾಯಿಂಟ್ ಯಾವುದು? ಇಂದಿರಾ ಪಾಯಿಂಟ್. ಓಕೆ, ಭಾರತದ ಒಂದು ಅತ್ಯಂತ ದಕ್ಷಿಣದ ತುದಿ ನಿಕೋಬಾರ್ ದ್ವೀಪದ 6°45' ದಕ್ಷಿಣ ಅಕ್ಷಾಂಶದಲ್ಲಿ ಇರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿರುತ್ತದೆ. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್, ನೆನಪಲ್ಲಿಟ್ಕೋರಿ. ಅದೇ ರೀತಿಯಾಗಿ ಜಮ್ಮು ಮತ್ತು ಕಾಶ್ಮೀರದ ಇಂದಿರಾ ಕೋಲ್ ಅತ್ಯಂತ ಉತ್ತರದ ತುದಿಯಾಗಿದೆ. ಓಕೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂತಹ ಇಂದಿರಾ ಕೋಲ್ ಅತ್ಯಂತ ಉತ್ತರದ ತುದಿಯಾದರೆ ಇಂದಿರಾ ಪಾಯಿಂಟ್ 6°45' ಅತ್ಯಂತ ದಕ್ಷಿಣದ ತುದಿಯಾಗಿರುತ್ತದೆ. ಇವೆರಡೂ ಕೂಡ ಸರಿಯಾಗಿರುವಂತಹ ಹೇಳಿಕೆಗಳು. ಓಕೆ, 3 ಹೇಳಿಕೆಗಳು ಕೂಡ ಇಲ್ಲಿ ಸರಿ ಇದ್ದಾವೆ. ಹಾಗಾಗಿ ಈ ಆಪ್ಷನ್ಸ್ಗಳಲ್ಲಿ ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ಈ ಮೇಲಿನ 3 ಹೇಳಿಕೆಗಳು ಕೂಡ ಸರಿ ಇದ್ದಾವೆ. ಈ 3 ಹೇಳಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಫ್ಯಾಕ್ಟ್ ಬೇಸ್ ಇದೆ. ಪ್ರತಿಯೊಂದನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಇವು. ಪ್ರಶ್ನೆ ಸಂಖ್ಯೆ 6, ಭಾರತದ ಭೂಭಾಗದಲ್ಲಿ ಯಾವ ವೃತ್ತ ಹಾಯ್ದು ಹೋಗಿದೆ ಅಂತ ಇದೆ. ಓಕೆ, ಆಪ್ಷನ್ಸ್ಗಳನ್ನು ನೋಡಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಹಾಯ್ದು ಹೋಗಿದೆ. ಮಕರ ಸಂಕ್ರಾಂತಿ ವೃತ್ತ 23.5 ಹಾಯ್ದು ಹೋಗಿದೆ. 66.5 ಉತ್ತರ ಅಕ್ಷಾಂಶ ವೃತ್ತ ಹಾಯ್ದು ಹೋಗಿದೆ. ಈ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಓಕೆ, ಭಾರತದ ಭೂಭಾಗದಲ್ಲಿ ಯಾವ ವೃತ್ತ ಹಾಯ್ದು ಹೋಗಿದೆ ಅಂತಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಹಾಯ್ದು ಹೋಗಿದೆ. ಓಕೆ, ಈ ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ಒಂದು ಮ್ಯಾಪನ್ನು ನಾನಿಲ್ಲಿ ತಗೊಂಡ್ಬಂದಿದ್ದೀನಿ. ಓಕೆ, ನೋಡ್ರಿ, ಈ ಮ್ಯಾಪಿಂದ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ಗೊತ್ತಾಗತ್ತೆ. ನೋಡ್ರಿ, ಇದಕ್ಕೇನಂತ ಕರೀತಾರೆ? ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಇಂಗ್ಲಿಷಲ್ಲಿ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀಲಾಗ್ತದೆ. ಓಕೆ, ಇದು 23.5 ಭಾರತ ದೇಶದಲ್ಲಿ ಹಾದು ಹೋಗಿರುವಂತಹ ಪ್ರಮುಖ ವೃತ್ತ ಯಾವುದು ಅಂತ ಸುಮಾರು ಸತಿ ಕ್ವಶನ್ ಆಗಿದೆ. ಇಂಪಾರ್ಟೆಂಟು, 23.5 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಓಕೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಇದು ಕೂಡ ಇನ್ನೊಂದು ರೀತಿಯಲ್ಲಿ ಕ್ವಶನ್ ಬರುತ್ತೆ. ಏನಂತ? ಭಾರತದ ಯಾವ ಯಾವ ರಾಜ್ಯಗಳ ಮೇಲೆ ಹಾದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹೋಗುತ್ತದೆ ಅಂತ ಕ್ವಶನ್ ಕೂಡ ಬರುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಆಗಿರುವಂತಹ ರಾಜ್ಯಗಳು. ಇನ್ನೊಂದು ಫ್ಯಾಕ್ಟ್ ಏನಾಗತ್ತಪ್ಪ ಅಂತಂದರೆ ಎಲ್ಲರೂ ಕೂಡ ರಾಜಸ್ಥಾನನ ಮಿಸ್ ಮಾಡ್ಕೋತಾರೆ. ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ರಾಜಸ್ಥಾನ ಮೇಲೆ ಹಾದು ಹೋಗಿಲ್ಲ. ಯಾಕಂದರೆ ಗುಜರಾತ್ನಿಂದ ಹಿಡಿತಾರೆ, ಇದೇ ರೀತಿಯಾಗಿ ಈ ಕಡೆ ಮಿಜೋರಾಂ ಅಂತ ಹಿಡಿತಾರೆ. ಆದರೆ ರಾಜಸ್ಥಾನ ಅತಿ ಹೆಚ್ಚು ನಾರ್ತಲ್ಲಿ ಇರೋದ್ರಿಂದ, ಉತ್ತರ ಭಾಗದಲ್ಲಿ ಇರೋದ್ರಿಂದ ಅದರಲ್ಲಿ ಕನ್ಸಿಡರ್ ಆಗಲ್ಲ ಅಂತಲೇ ತಿಳ್ಕೊತಾರೆ. ಹಾಗಾಗಿ ರಾಜಸ್ಥಾನ ಅಂತ ಬಂದರೆ ಅದನ್ನು ಎಲಿಮಿನೇಟ್ ಮಾಡ್ತಾರೆ. ಅದು ತಪ್ಪಾಗತ್ತೆ. ನೋಡ್ರಿ, ಈ ಮ್ಯಾಪಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈ ಒಂದು ಭಾಗದಲ್ಲಿ ಏನಾಗ್ತಿದೆ ಅಂದರೆ ರಾಜಸ್ಥಾನ ಮೇಲೆಯೂ ಕೂಡ ಸ್ವಲ್ಪ ಹಾದು ಹೋಗಿದೆ. ಹಾಗಾಗಿ ಅದರಲ್ಲಿ ಯಾವ ರಾಜ್ಯ ಕೂಡ ಬರುತ್ತೆ? ರಾಜಸ್ಥಾನ ಕೂಡ ಬರುತ್ತೆ. ಓಕೆ, ನೋಡೋಣ ಯಾವ ಯಾವ ರಾಜ್ಯಗಳ ಮೇಲೆ ಹಾದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ ಅಂತ ನೋಡೋಣ. ಓಕೆ, ನೋಡ್ರಿ, ಇಲ್ಲೇನಪ್ಪ ಅಂತಂದರೆ ರಾಜಸ್ಥಾನ್ ಬರುತ್ತೆ, ಇದು ಗುಜರಾತ್ ಇದೆ, ನೆಕ್ಸ್ಟ್ ಇದು ಮಧ್ಯಪ್ರದೇಶ್, ಇದು ಛತ್ತೀಸ್ಗಢ, ಇದು ಯಾವುದಾಗತ್ತಪ್ಪ ಅಂತಂದರೆ ಜಾರ್ಖಂಡ್ ಆಗತ್ತೆ, ಇದು ವೆಸ್ಟ್ ಬೆಂಗಾಲ್, ಇದು ತ್ರಿಪುರ, ಇದು ಯಾವುದಂದರೆ ಮಿಜೋರಾಂ. ಓಕೆ, ಈ ರೀತಿಯಾಗಿ ಒಟ್ಟು 8 ರಾಜ್ಯಗಳ ಮೇಲೆ ಹಾದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹೋಗುತ್ತದೆ. 23.5 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಓಕೆ, ಈ ಮ್ಯಾಪಿಂದ ನಿಮಗೆ ಆಲ್ಮೋಸ್ಟ್ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಯಿತು. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಜೋಗ್ರಫಿ ರಿಲೇಟೆಡ್ ಆಗಿ ನಮಗೆ ಮ್ಯಾಪ್ ಬೇಸ್ ಆಗಿ ನಾವೇನು ಮಾಡಬೇಕು ಅಂದರೆ ಅಭ್ಯಾಸ ಮಾಡ್ತಾ ಹೋಗಬೇಕು. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಭಾರತದ ಆದರ್ಶ ಕಾಲಮಾನ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಲ್ವಾ, ಯಾವ ರೇಖಾಂಶವನ್ನು ಆಧರಿಸಿದೆ ಅಂತ ಇದೆ. ನೋಡೋಣ, ಭಾರತದ ಆದರ್ಶ ಕಾಲಮಾನ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವ ಒಂದು ರೇಖಾಂಶವನ್ನು ಆಧರಿಸಿದೆ ಅಂತ ಇದೆ. ನೋಡೋಣ, 82.5 ದಕ್ಷಿಣ ರೇಖಾಂಶ, 82.5 ಪೂರ್ವ ರೇಖಾಂಶ, 80.5 ಪಶ್ಚಿಮ ರೇಖಾಂಶ ಮತ್ತು ಈ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಾಗತ್ತಂದರೆ 82.5 ಪೂರ್ವ ರೇಖಾಂಶ. ಓಕೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 82.5 ಪೂರ್ವ ರೇಖಾಂಶ. ವೆರಿ ಇಂಪಾರ್ಟೆಂಟ್ ಇದೆ. ಹೇಗೆ? ಇಲ್ಲಿ ಒಂದು ಮ್ಯಾಪ್ ಇದೆ, ನೋಡ್ಕೋರಿ. ಯಾವ ಕಡೆ ಇಲ್ಲಿ ರೆಡ್ ಕಲರ್ ಒಂದು ಡಾಟ್ ರೀತಿಯಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ಏನಾಗತ್ತಪ್ಪ ಅಂತಂದರೆ ಇದು ನಮ್ಮ ಭಾರತ ದೇಶದಲ್ಲಿ ಹಾದು ಹೋಗಿರುವಂತಹ ಪ್ರಮುಖ ಒಂದು 82.5 ಏನಪ್ಪ ಅಂದರೆ ಪೂರ್ವ ರೇಖಾಂಶ. ಓಕೆ, ಇದು ಆದರ್ಶ ರೇಖಾಂಶ. ನಮ್ಮ ಭಾರತ ದೇಶದ ಆದರ್ಶ ರೇಖಾಂಶ ಎಷ್ಟಿದೆ ಅಂತಂದರೆ 82.5 ಪೂರ್ವ ರೇಖಾಂಶಕ್ಕೆ ನಾವು ಭಾರತದ ಒಂದು ಆದರ್ಶ ರೇಖಾಂಶ ಅಂತ ಗುರುತಿಸ್ಕೊಂಡಿದ್ದೀವಿ. ಓಕೆ, ಯಾವ ಯಾವ ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಇದು UP ಆಗತ್ತೆ, ಉತ್ತರ ಪ್ರದೇಶ್, ಅದೇ ರೀತಿಯಾಗಿ ಛತ್ತೀಸ್ಗಢ, ಒಡಿಸ್ಸಾ, ದೆನ್ ಇಲ್ಲಿ ಯಾವ್ದು ಬರುತ್ತಂದ್ರೆ ಆಂಧ್ರ ಪ್ರದೇಶ್. ಓಕೆ, ಹಾಗಾಗಿ ಒಟ್ಟು 4 ರಾಜ್ಯಗಳ ಮಧ್ಯದಲ್ಲಿ ಹಾಸಿ ಹೋಗುವಂತಹ ಒಂದು ರೇಖೆ ಆಗಿರ್ತದೆ. ಯಾವುದು? 82.5 ಪೂರ್ವ ರೇಖಾಂಶ
ರೇಖಾಂಶ. ಪೂರ್ವ ಅಂತ ಎದಕ್ಕೆ ಕರಿತೀವಪ್ಪ ಅಂದರೆ ನೋಡ್ರಿ ಭಾರತದ ಒಂದು ನಾವು ಈ ರೀತಿಯಾಗಿ ಮಾಡಿದಾರಲ್ವಾ, ನೋಡ್ರಿ ಈ ರೀತಿಯಾಗಿ ನಾವು ಏನು ಮಾಡಿದ್ದಾರೆ, ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ಗೆರೆಗಳನ್ನು ಎಳೆಯಲಾಗಿದೆ. ಇದರಲ್ಲಿ ಈ ಗೆರೆ ಯಾವಾಗ ಬರುತ್ತೆ, ಈ ಒಂದು ರೇಖಾಂಶ ಎಲ್ಲಿ ಬರುತ್ತಪ್ಪ ಅಂತಂದರೆ ಪೂರ್ವದ ಕಡೆ ಬರುತ್ತೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ ಅಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತ ಕರಿತೀವಿ. ಓಕೆ, ಭಾರತದ ಆದರ್ಶ ಕಾಲಮಾನವನ್ನು ಯಾವ ರೇಖಾಂಶವನ್ನು ಆಧರಿಸಿದೆ ಅಂತಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಭಾರತವು ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ? ಅಗೇನ್ ಇದು ಇಂಪಾರ್ಟೆಂಟ್ ಕ್ವಶನು, ಹಾಗಾಗಿ ನೆನಪಲ್ಲಿಟ್ಕೋರಿ. 7ನೇ ದೊಡ್ಡ ರಾಷ್ಟ್ರವಾಗಿದೆ, 6ನೇ ದೊಡ್ಡ ರಾಷ್ಟ್ರವಾಗಿದೆ, 5ನೇ ದೊಡ್ಡ ರಾಷ್ಟ್ರವಾಗಿದೆ, 8ನೇ ದೊಡ್ಡ ರಾಷ್ಟ್ರವಾಗಿದೆ ಅಂತ ಇದೆ. ಓಕೆ, ಭಾರತವು ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ ಅಂತಂದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗತ್ತೆ. ಭಾರತವು ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಓಕೆ, ಇದಕ್ಕೆ ಸಂಬಂಧಿಸಿದ ಹಾಗೆ ಮಾಹಿತಿಯನ್ನು ನೋಡೋಣ ಯಾವ ರೀತಿ ಇದೆ ಅಂತ. ನೋಡಲಿ, ವಿಸ್ತೀರ್ಣದಲ್ಲಿ ಭಾರತ, ಇದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗ್ಬಹುದಲ್ವಾ, ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತಂದರೆ ರಷ್ಯಾ. ಓಕೆ, ವೆರಿ ಇಂಪಾರ್ಟೆಂಟ್. ಪ್ರಪಂಚದಲ್ಲಿ ಅತಿ ದೊಡ್ಡ ರಾಷ್ಟ್ರ ಯಾವುದು? ರಷ್ಯಾ. ದೆನ್ ಕೆನಡಾ, ಚೀನಾ, ಅಮೇರಿಕಾ ಸಂಯುಕ್ತ ಸಂಸ್ಥಾನ, ಬ್ರೆಜಿಲ್, ಆಸ್ಟ್ರೇಲಿಯಾಗಳ ತರುವಾಯ ಭಾರತವು ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರವಾಗುತ್ತದೆ. ಇವುಗಳು ಕೂಡ ನಮಗೆ ಕಾಲಾನುಕ್ರಮದಲ್ಲಿ ಗೊತ್ತಿರಬೇಕಾಗತ್ತೆ. HDA FDA ಪರೀಕ್ಷೆಗಳಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ, ಹಾಗಾಗಿ ಇಂಪಾರ್ಟೆಂಟು. ಓಕೆ, ಪ್ರಪಂಚದ ಅತಿ ದೊಡ್ಡ ರಾಷ್ಟ್ರ ಯಾವುದು? ರಷ್ಯಾ ಆಗತ್ತೆ. ಭಾರತ ದೇಶವು 7ನೇ ದೊಡ್ಡ ರಾಷ್ಟ್ರ ಆಗುತ್ತದೆ ವಿಸ್ತೀರ್ಣದಲ್ಲಿ. ಓಕೆ, ಇದಕ್ಕಿಂತ ಮುಂಚೆ ಬರುವಂಥ ರಾಷ್ಟ್ರಗಳು ರಷ್ಯಾ, ಕೆನಡಾ, ಚೀನಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾಗಳು. ಓಕೆ, ಇದರ ಒಟ್ಟು ವಿಸ್ತೀರ್ಣ ಅಂದರೆ ನಮ್ಮ ಭಾರತ ದೇಶದ ಒಟ್ಟು ವಿಸ್ತೀರ್ಣ ಎಷ್ಟು ನೋಡೋಣ. ಇಂಪಾರ್ಟೆಂಟ್ ಅಲ್ವಾ, ನೆನಪಲ್ಲಿಟ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಬಂದಾಗ ರಾಜ್ಯದ ಒಟ್ಟು ವಿಸ್ತೀರ್ಣ ಕೂಡ ಗೊತ್ತಿರಬೇಕಾಗತ್ತೆ. ನೋಡೋಣ, ಭಾರತ ದೇಶದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಇದು, ನೆನಪಿಟ್ಕೋರಿ. ನಿಮಗೆ ಯಾವಾಗಾದರೂ ನಿಮಗೆ ಆನ್ಸರ್ ರೈಟಿಂಗ್ ಮಾಡಬೇಕಂದ್ರೂ ಕೂಡ ನಮ್ಮ ಭಾರತದ ವಿಸ್ತೀರ್ಣದ ಬಗ್ಗೆಯೂ ಕೂಡ ಐಡಿಯಾ ಇರಬೇಕಾಗತ್ತೆ, ಗೊತ್ತಿರಬೇಕು. ಹಾಗಾಗಿ ನೋಡ್ಕೋರಿ, 32,87,263 ಚದರ ಕಿಲೋಮೀಟರ್ ಇಷ್ಟು ವಿಸ್ತೀರ್ಣ ಭಾರತ ದೇಶ ಹೊಂದಿದೆ. ಹಾಗಾದರೆ ಪ್ರಪಂಚದ ಒಟ್ಟು ಭೂಭಾಗದಲ್ಲಿ ನಮ್ಮ ಒಂದು ಸ್ಥಾನ ಎಲ್ಲಿ ಬರುತ್ತೆ ನೋಡೋಣ. ಪ್ರಪಂಚದ ವಿಸ್ತೀರ್ಣದಲ್ಲಿ 2.2% ಭಾಗವಾಗಿರುತ್ತದೆ. ಇದು ಇಂಪಾರ್ಟೆಂಟ್ ಫ್ಯಾಕ್ಟು, ಇದು ಕೂಡ ಕ್ವಶನ್ ಆಗಿದೆ. ಪ್ರಪಂಚದ ಭೂಭಾಗದಲ್ಲಿ ಭಾರತವು ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ? ಪ್ರಪಂಚ 100% ಇದೆ ಅಂತ ತಿಳ್ಕೊಳ್ಳೋಣ. ಆದರೆ ಪಾಪ್ಯುಲೇಷನ್ ಅಲ್ಲಿ ಎಲ್ಲಿರ್ತೀವಪ್ಪ ಅಂದರೆ ನಂಬರ್ 1 ಸ್ಥಾನಕ್ಕೆ ಇದ್ದೀವಿ. ಆದರೆ ಭೂಭಾಗದಲ್ಲಿ ನಾವು ಎಲ್ಲಿದ್ದೀವಪ್ಪ ಅಂತಂದರೆ 2.42 ಭಾಗದಲ್ಲಿ ಇದ್ದೀವಿ. ಓಕೆ, ಕೇವಲ ಇಷ್ಟೇ ಭಾಗದಲ್ಲಿ ನಾವು ಇಷ್ಟೊಂದು ಪಾಪ್ಯುಲೇಷನ್ ಹೊಂದಿರುವಂತಹ ದೇಶ ನಮ್ಮದಾಗಿರ್ತದೆ. ಓಕೆ, ಇದು ಕೂಡ ಇಂಪಾರ್ಟೆಂಟು, ಎರಡೂ ನೆನಪಲ್ಲಿಟ್ಕೋರಿ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಗೊತ್ತಿರಬೇಕು. ಎಷ್ಟು? 32,87,263 ಚದರ ಕಿಲೋಮೀಟರ್. ಅದೇ ರೀತಿಯಾಗಿ ಪ್ರಪಂಚದ ವಿಸ್ತೀರ್ಣದಲ್ಲಿ ಭಾರತ ಎಷ್ಟು ಶೇಕಡ ಭಾಗವನ್ನು ಹೊಂದಿದೆ ಅಂತಂದ್ರೆ 2.42 ಚದರ ಕಿಲೋಮೀಟರ್. ಓಕೆ, ಇಂಪಾರ್ಟೆಂಟ್ ಇದು ಕೂಡ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 9. ಭಾರತವು ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ಅಗಲವಾಗಿದೆ? ಇದು ಭಾರತವು ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ? ಅದೇ ರೀತಿಯಾಗಿ ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್? ಭಾರತವು ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ಅಗಲವಾಗಿದೆ? ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್ ಅಗಲವಾಗಿದೆ? ಇದು ಕೂಡ ಭಾರತವು ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ಅಗಲವಾಗಿದೆ? ಓಕೆ, ಇದು ಕೂಡ ಗೊತ್ತಿರಬೇಕಾಗತ್ತೆ. ಎಷ್ಟು ಕಿಲೋಮೀಟರ್ ಅಗಲವಾಗಿದೆ ಮತ್ತು ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ ಅದು ಕೂಡ ಗೊತ್ತಿರಬೇಕು. ನೋಡೋಣ, 3,214 ಕಿಲೋಮೀಟರ್, 2,933 ಕಿಲೋಮೀಟರ್, 3,341 ಕಿಲೋಮೀಟರ್. ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಓಕೆ, ಭಾರತವು ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ಅಗಲವಾಗಿದೆ ಅಂದರೆ 2,933 ಕಿಲೋಮೀಟರ್ ಅಗಲವಾಗಿದೆ. ಇಂಪಾರ್ಟೆಂಟ್ ಫ್ಯಾಕ್ಟ್ ಇದು, ನೆನಪಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ನೋಡೋಣ, ಭಾರತವು ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ ಅಂತ ಕ್ವಶನ್ ಇದೆ. ನಾವು ಕಳೆದ ಒಂದು ಸ್ಲೈಡಲ್ಲಿ ಭಾರತವು ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ಅಗಲವಾಗಿದೆ ಅಂತ ನೋಡಿದ್ವಿ. ಎಷ್ಟಿತ್ತು? 2,933 ಕಿಲೋಮೀಟರ್ ಅಗಲವಾಗಿತ್ತು. ಉದ್ದ ಎಷ್ಟು ನೋಡೋಣ. 3,714 ಕಿಲೋಮೀಟರ್ ಉದ್ದವಾಗಿದೆ. 2,933 ಕಿಲೋಮೀಟರ್ ಉದ್ದವಾಗಿದೆ. 3,214 ಕಿಲೋಮೀಟರ್ ಉದ್ದವಾಗಿದೆ. ಈ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ. 3,214 ಕಿಲೋಮೀಟರ್ ಉದ್ದವಾಗಿದೆ. ಅಗಲ ಎಷ್ಟಿತ್ತು? 2,933 ಕಿಲೋಮೀಟರ್ ಏನಿತ್ತು ಅಗಲ ಇದ್ದರೆ ಉದ್ದ ಎಷ್ಟಾಗತ್ತೆ? 3,214 ಕಿಲೋಮೀಟರ್
ಉದ್ದ. ಓಕೆ, ಇಂಪಾರ್ಟೆಂಟ್, ಇವು ನೆನಪಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಪ್ರಶ್ನೆ ಸಂಖ್ಯೆ 11. ಭಾರತ ಹೊಂದಿದ್ದಂತಹ ಒಟ್ಟು ಭೂಮೇರೆಯ ಉದ್ದ ಎಷ್ಟು ಭೂಮೇರೆಯ ಉದ್ದವನ್ನು ಹೊಂದಿದೆ ಭಾರತ ದೇಶ? ನೋಡೋಣ ಆಪ್ಷನ್ಸ್ಗಳು. 15,200 ಕಿಲೋಮೀಟರ್ ಉದ್ದದ ಭೂಮೇರೆಯನ್ನು ಹೊಂದಿದೆ, 6,100 ಕಿಲೋಮೀಟರ್ ಉದ್ದದ ಭೂಮೇರೆಯನ್ನು ಹೊಂದಿದೆ, 7,516 ಕಿಲೋಮೀಟರ್ ಉದ್ದದ ಭೂಮೇರೆಯನ್ನು ಹೊಂದಿದೆ. ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. 15,200 ಕಿಲೋಮೀಟರ್ ಉದ್ದದ ಭೂಮೇರೆಯನ್ನು ಭಾರತ ದೇಶ ಹೊಂದಿದೆ. ಓಕೆ, ಇಂಪಾರ್ಟೆಂಟ್ ಆಗಿರುವಂತಹ ಫ್ಯಾಕ್ಟ್ ಇದು. ಸುಮಾರು ಪರೀಕ್ಷೆಗಳಲ್ಲಿ ಕೇಳಾದಂತಹ ಒಂದು ಮಾಹಿತಿ ಇದು. ಓಕೆ, ಭಾರತ ಹೊಂದಿದಂತಹ ಒಟ್ಟು ಭೂಮೇರೆಯ ಉದ್ದ ಎಷ್ಟು? 15,200 ಕಿಲೋಮೀಟರ್. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಭಾರತದ ಪ್ರಧಾನ ಭೂಭಾಗವು ಎಷ್ಟು ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ? ಇದು ಇಂಪಾರ್ಟೆಂಟು. ಪ್ರಧಾನವಾಗಿರುವಂತಹ ಭೂಭಾಗ ಕೇಳಿದ್ದಾರೆ. ಓಕೆ, ಇದರಲ್ಲಿ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳು ಒಳಗೊಂಡಿರುವುದಿಲ್ಲ. ಓಕೆ, ಕೇವಲ ಪ್ರಧಾನ ಭೂಭಾಗ ಎಷ್ಟು ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ? ಆಪ್ಷನ್ಸ್ಗಳನ್ನು ನೋಡೋಣ. 6,100 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ, 7,516 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ, 6,000 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ ಮತ್ತು ಈ ಮೇಲಿನ ಎಲ್ಲವೂ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆಗುತ್ತೆ. 6,100 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಭಾರತ ದೇಶ ಹೊಂದಿದೆ. ನೋಡ್ರಿ, ಯಾವುದು ಪ್ರಧಾನ ಭೂಭಾಗ. ಓಕೆ, ಎಲ್ಲ ಸಮುದ್ರ ಸಾಗರಗಳನ್ನು ಮತ್ತು ಅಂಡಮಾನ್ ನಿಕೋಬಾರ್ಗಳನ್ನು ನಾವು ಒಳಗೊಂಡಿಲ್ಲ, ಕೇವಲ ಪ್ರಧಾನ ಭೂಭಾಗವನ್ನು ಒಳಗೊಂಡಿದ್ವಿ. ಓಕೆ, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್ ಮತ್ತು ಅವುಗಳನ್ನು ಹೊರತುಪಡಿಸಿ ಕೇವಲ ಪ್ರಧಾನ ಭೂಭಾಗ ಎಷ್ಟು ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ ಅಂದರೆ 6,100 ಕಿಲೋಮೀಟರ್. ಓಕೆ, ಇದರಲ್ಲಿ ಬಹಳ ಕನ್ಫ್ಯೂಷನ್ ಮಾಡ್ಕೋತಾರೆ. ಓಕೆ, ಪ್ರಧಾನ ಭೂಭಾಗನೇ ಬೇರೆ, ಭಾರತದ ಒಟ್ಟು ಭೂಭಾಗನೇ ಬೇರೆ. ಓಕೆ, ಹಾಗಾಗಿ ಇದರಲ್ಲಿ ಪ್ರಧಾನ ಭೂಭಾಗ ಕೇಳಲಾಗಿದೆ, ಹಾಗಾಗಿ 6,100 ಕಿಲೋಮೀಟರ್. ಇದಕ್ಕೆ ಸಂಬಂಧಿಸಿದ ಹಾಗೆ ಮಾಹಿತಿಗಳನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಕಳೆದ ಒಂದು 2019ರಲ್ಲಿ TET ಪರೀಕ್ಷೆಯಲ್ಲಿಯೂ ಕೂಡ ಇದು ಕ್ವಶನ್ ಆಗಿತ್ತು. ಏನಂತ, ಭಾರತದ ಪ್ರಧಾನ ಭೂಭಾಗವು ಎಷ್ಟು ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ ಅಂತ ಕ್ವಶನ್ ಆಗಿತ್ತು. ಅದರಲ್ಲಿ ಆಪ್ಷನ್ಸಲ್ಲಿ 6,100 ಕೂಡ ಕೊಟ್ಟಿದ್ರು. ಅದೇ ರೀತಿಯಾಗಿ ಇದು ಒಂದು ಆಪ್ಷನ್ ಕೂಡ ಕೊಟ್ಟಿದ್ರು, 7,516 ಅಂತ ಕೊಟ್ಟಿದ್ರು. ಆದರೆ ಎಲ್ಲರೂ ಕೂಡ 7,516 ಹಾಕಿ ಬಂದಿದ್ರು. ಆದರೆ ಪ್ರಧಾನ ಭೂಭಾಗ ಅಂತ ಯಾರು ಗಮನ ಕೊಡಲಿಲ್ಲ, ಡೈರೆಕ್ಟ್ ಆಗಿ ಅವರು ಒಟ್ಟು ಸಮುದ್ರ ತೀರಕ್ಕೆ ಹಾಕಿ ಬಂದುಬಿಟ್ರು. ಹಾಗಾಗಿ ಅದು ತಪ್ಪಾಯಿತು. ಬಹಳಷ್ಟು ಜನರದ್ದು ಅದು ಒಂದು ಕ್ವಶನು ಮಿಸ್ಟೇಕ್ಲಿದ್ರೆ ತಪ್ಪಾಗಿತ್ತು. ಹಾಗಾಗಿ ಇಂಪಾರ್ಟೆಂಟು, ಪ್ರಧಾನ ಭೂಭಾಗ ಎಷ್ಟಿದೆ? 6,100 ಕಿಲೋಮೀಟರ್ ಸಮುದ್ರ ತೀರವನ್ನು ಹೊಂದಿದೆ. ಓಕೆ, ನೆನಪಲ್ಲಿ ಇಟ್ಕೋರಿ. ಈ ಮಾಹಿತಿಗಳನ್ನು ನೋಡೋಣ. ಓಕೆ, ಭಾರತದ ಪ್ರಧಾನ ಭೂಭಾಗವು 6,100 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ. ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳ ತೀರಗಳನ್ನು ಒಳಗೊಂಡಂತೆ ದೇಶದ ಒಟ್ಟು ಸಮುದ್ರದ ತೀರ 7,516.5 ಕಿಲೋಮೀಟರ್ ಆಗುತ್ತೆ. ಎಷ್ಟು? ದೇಶದ ಒಟ್ಟು ಸಮುದ್ರದ ತೀರ ಕೇಳಿದರೆ 7,516.5 ಕಿಲೋಮೀಟರ್. ಓಕೆ, ಕೇವಲ ಭಾರತದ ಪ್ರಧಾನ ಭೂಭಾಗದ ಕೇಳಿದರೆ 6,100 ಕಿಲೋಮೀಟರ್. ಓಕೆ, ನಾವು ಕಳೆದ ಒಂದು ಸ್ಲೈಡಲ್ಲಿ ಮ್ಯಾಪಲ್ಲಿ ನಾವೇನು ಮಾಡಿದ್ವಿ, ಸಮುದ್ರಗಳ ತೀರಗಳನ್ನು ನೋಡಿದ್ವಿ. ಭಾರತ ದೇಶ ಯಾವ ಯಾವ ಒಂದು ಸಮುದ್ರ ಭಾಗಗಳಿಂದ ಆವರಿಸಿದೆ ಅಂತ ನೋಡಿದ್ವಿ. ಇಲ್ಲಿಯೂ ಕೂಡ ಒನ್ ಟೈಮ್ ನಾವು ರಿಕಾಲ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ದೇಶದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. ಅದೇ ರೀತಿಯಾಗಿ ಅವುಗಳೇನಾಗಿದ್ದಾವಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ನೈಸರ್ಗಿಕ ಗಡಿಗಳಾಗಿದ್ದಾವೆ. ಓಕೆ, ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಭಾರತ ಎಷ್ಟು ನೆರೆ ರಾಷ್ಟ್ರಗಳನ್ನು ಹೊಂದಿದೆ? ಓಕೆ, ಅಗೇನ್ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಎಷ್ಟು ನೆರೆ ರಾಷ್ಟ್ರಗಳನ್ನು ಹೊಂದಿದೆ? 5 ನೆರೆ ರಾಷ್ಟ್ರಗಳನ್ನು ಹೊಂದಿದೆ, 6 ನೆರೆ ರಾಷ್ಟ್ರಗಳನ್ನು ಹೊಂದಿದೆ, 7 ನೆರೆ ರಾಷ್ಟ್ರಗಳನ್ನು ಹೊಂದಿದೆ ಮತ್ತು 4 ನೆರೆ ರಾಷ್ಟ್ರಗಳನ್ನು ಹೊಂದಿದೆ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗುತ್ತೆ. 7 ನೆರೆಯ ರಾಷ್ಟ್ರಗಳನ್ನು ಹೊಂದಿದೆ. ಓಕೆ, ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ನೋಡ್ತಾ ಹೋಗೋಣ. ಭಾರತವು 7 ಪ್ರಮುಖ ನೆರೆ ರಾಷ್ಟ್ರಗಳನ್ನು ಹೊಂದಿದೆ. ಅವು ಯಾವ್ಯಾವು ನೋಡೋಣ. ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಓಕೆ, ಈಗಾಗಲೇ ನಾವು ಮ್ಯಾಪ್ ರೀಡಿಂಗ್ ಯಾವ ರೀತಿ ಮಾಡಬೇಕಂತ ನೋಡಿದ್ವಿ ಅಲ್ವಾ. ವಾಯುವ್ಯ ಭಾಗದಲ್ಲಿ ಯಾವುದು ಬರುತ್ತೆ? ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಅದೇ ರೀತಿಯಾಗಿ ಉತ್ತರದಲ್ಲಿ ನೇಪಾಳ, ಭೂತಾನ್ ಮತ್ತು ಚೀನಾ ರಾಷ್ಟ್ರಗಳಿದ್ದಾವೆ. ಪೂರ್ವದಲ್ಲಿ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ದೇಶಗಳಿದ್ದಾವೆ. ಆಗ್ನೇಯ ಭಾಗಕ್ಕೆ ಶ್ರೀಲಂಕಾ ದೇಶವಿದೆ. ವೆರಿ ಇಂಪಾರ್ಟೆಂಟ್. ಓಕೆ, ಭಾರತದ ಪ್ರಮುಖ 7 ನೆರೆ ರಾಷ್ಟ್ರಗಳು ಇವು. ಓಕೆ, ವಾಯುವ್ಯದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಇದೆ. ಉತ್ತರದಲ್ಲಿ ನೇಪಾಳ, ಭೂತಾನ್ ಮತ್ತು ಚೀನಾ ರಾಷ್ಟ್ರಗಳಿದ್ದಾವೆ. ಅದೇ ರೀತಿಯಾಗಿ ಪೂರ್ವದಲ್ಲಿ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ದೇಶಗಳಿದೆ. ಅದೇ ರೀತಿಯಾಗಿ ಆಗ್ನೇಯ ಭಾಗಕ್ಕೆ ಬಂದಾಗ ಶ್ರೀಲಂಕಾ ದೇಶವಿದೆ. ಓಕೆ, ಇದು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಏನಂತ, ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸಿರುವಂತಹ ಜಲಸಂಧಿಗಳು ಯಾವ್ಯಾವು ಅಂತ ನೋಡೋಣ. ಪಾಕ್ ಜಲಸಂಧಿ ಮತ್ತು ಮನ್ನಾರ ಖಾರಿಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ. ಏನು? ಶ್ರೀಲಂಕಾ. ಓಕೆ, ಭಾರತ ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕಗೊಳಿಸುವಂತಹ ಜಲಸಂಧಿಗಳು ಯಾವ್ಯಾವು ಅಂತಂದರೆ
ಪಾಕ್ ಜಲಸಂಧಿ ಮತ್ತು ಮನ್ನಾರ ಖಾರಿ. ಓಕೆ, ಇದು ಕೂಡ ಕ್ವಶನ್ ಆಗಿದೆ, ಹಾಗಾಗಿ ಇಂಪಾರ್ಟೆಂಟು. ಓಕೆ, ನೆನಪಲ್ಲಿಟ್ಕೋಬೇಕು. ಮತ್ತು ಭಾರತದ ಆಗ್ನೇಯಕ್ಕೆ ಸ್ಥಿತವಾಗಿರುವಂತಹ ರಾಷ್ಟ್ರ ಯಾವುದು ಅಂತ ಕ್ವಶನ್ ಬರುತ್ತೆ, ಶ್ರೀಲಂಕಾ. ಓಕೆ, ಇಂಪಾರ್ಟೆಂಟ್. ಅದು ಆಗ್ನೇಯ ಭಾಗಕ್ಕೆ ಇರುವಂತಹ ಒಂದು ದ್ವೀಪ ರಾಷ್ಟ್ರ ಯಾವುದು, ಶ್ರೀಲಂಕಾ. ಶ್ರೀಲಂಕಾವು ಕೂಡ ಕಂಪ್ಲೀಟ್ ಆಗಿ ಹಿಂದೂ ಮಹಾಸಾಗರದಲ್ಲಿ ಆವರಿಸಿರುವಂತಹ ಒಂದು ರಾಷ್ಟ್ರ, ಹಾಗಾಗಿ ಅದನ್ನು ಕೂಡ ಏನಂತ ಕರೀಲಾಗ್ತದೆ, ದ್ವೀಪ ರಾಷ್ಟ್ರ ಅಂತ ಕರೀಲಾಗ್ತದೆ. ಓಕೆ, ಇಂಪಾರ್ಟೆಂಟ್ ಇದು. ಪಾಕ್ ಜಲಸಂಧಿ ಮತ್ತು ಮನ್ನಾರ ಖಾರಿಗಳಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಶ್ರೀಲಂಕಾವನ್ನು ನಮ್ಮಿಂದ ಬೇರ್ಪಡಿಸ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ಕೆಲವೊಂದಿಷ್ಟು ಗಡಿ ರೇಖೆಗಳ ಹೆಸರುಗಳು ಬಹಳಷ್ಟು ಇಂಪಾರ್ಟೆಂಟ್ ಇದ್ದಾವೆ. ಸುಮಾರು ಸತಿ ಹೇಳಿಕೆ ರೂಪದಲ್ಲಿ ಮತ್ತು ಡೈರೆಕ್ಟ್ ಆಗಿಯೂ ಕೂಡ ಕ್ವಶನ್ಗಳು ಬರ್ತವೆ, ಹಾಗಾಗಿ ಇಂಪಾರ್ಟೆಂಟು. ನೋಡೋಣ. ರೆಡ್ ಕ್ಲಿಪ್ ರೇಖೆ ಭಾರತ ಮತ್ತು ಪಾಕಿಸ್ತಾನಗಳ ಗಡಿ ರೇಖೆ ಯಾವುದು, ರೆಡ್ ಕ್ಲಿಪ್. ಡ್ಯೂರಾಂಡ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನಗಳ ಗಡಿ ರೇಖೆಯಾಗಿದೆ. ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಚೀನಾ ರಾಷ್ಟ್ರಗಳ ಗಡಿ ರೇಖೆಯಾಗಿದೆ. ಓಕೆ, ಇಂಪಾರ್ಟೆಂಟ್. ಇವು ನೆನಪಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಭಾರತ ಮತ್ತು ಪಾಕಿಸ್ತಾನ್ ರೆಡ್ ಕ್ಲಿಪ್, ಡ್ಯೂರಾಂಡ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ್, ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಚೀನಾ ರಾಷ್ಟ್ರಗಳ ನಡುವೆ ಸ್ಥಿತವಾಗಿರುವಂತಹ ಗಡಿ ರೇಖೆ ಆಗಿದೆ. ನೆಕ್ಸ್ಟ್ ನೋಡೋಣ. ಭಾರತದ ಆಡಳಿತ ವಿಭಾಗಗಳನ್ನು ನೋಡೋಣ. ಭಾರತವು ಪ್ರಜಾಪ್ರಭುತ್ವ ಗಣರಾಜ್ಯ. ಭಾರತವು ಪ್ರಮುಖವಾಗಿ ಪ್ರಾದೇಶಿಕ ಭಾಷೆ ಮತ್ತು ಆಡಳಿತದ ಅನುಕೂಲಕ್ಕಾಗಿ ಪ್ರಮುಖವಾಗಿ 28 ರಾಜ್ಯಗಳು ಮತ್ತು ದೆಹಲಿಯನ್ನು ಒಳಗೊಂಡಂತೆ 8 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಣೆ ಮಾಡಲಾಗಿದೆ ಭಾರತ ದೇಶವನ್ನು. ಓಕೆ, ಇದು ಅಪ್ಡೇಟೆಡ್. ಓಕೆ, ಸುಮಾರು ಜನರಿಗೆ ಭಾರತದಲ್ಲಿರುವಂತಹ ರಾಜ್ಯಗಳು ಎಷ್ಟು ಅಂದರೆ 29 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಂತಲೇ ಹೇಳ್ತಾರೆ. ಅದು ತಪ್ಪಾಗತ್ತೆ. ಅಪ್ಡೇಟೆಡ್ ಆಗಿ ಎಷ್ಟಾಗತ್ತೆ ಅಂದರೆ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು. ಓಕೆ, ಪ್ರೆಸೆಂಟ್ ಆಗಿ. ನೆಕ್ಸ್ಟ್ ನೋಡೋಣ. ದೆಹಲಿಯು ರಾಷ್ಟ್ರೀಯ ರಾಜಧಾನಿಯ ಕೇಂದ್ರ. ಓಕೆ, ದೆಹಲಿ ರಾಷ್ಟ್ರೀಯ ರಾಜಧಾನಿ ಎಲ್ರಿಗೂ ಕೂಡ ಗೊತ್ತಿದೆ. ತೆಲಂಗಾಣ ಹೊಸದಾಗಿ ನಿರ್ಮಾಣವಾದಂತಹ ರಾಜ್ಯ. ಓಕೆ, ಭಾರತದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಅಂದರೆ ರಾಜಸ್ಥಾನ. ಭಾರತದ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು ಅಂದರೆ ಗೋವಾ ಆಗಿರ್ತದೆ. ಇವುಗಳು ಕೂಡ ಜಿಕೆ ಕ್ವಶನ್ ಆಗುತ್ತೆ. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು, ರಾಜಸ್ಥಾನ್. ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಅಂದರೆ ಗೋವಾ. ಓಕೆ, ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇವುಗಳು ಕೂಡ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ. ಭಾರತವು ಯಾವ ರಾಷ್ಟ್ರದೊಂದಿಗೆ ಅತಿ ಉದ್ದವಾದ ಗಡಿ ರೇಖೆಯನ್ನು ಹೊಂದಿದೆ? ಚೀನಾ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ನೇಪಾಳ ಅಂತ ಇದೆ. ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಸುಮಾರು ಸತಿ ಕ್ವಶನ್ ಆಗಿದೆ ಇದು. ಯಾವ ದೇಶದೊಂದಿಗೆ ಹೊಂದಿದೆ ಅಂದರೆ ಬಾಂಗ್ಲಾದೇಶ್. ಓಕೆ, ಭಾರತವು ಯಾವ ರಾಷ್ಟ್ರದೊಂದಿಗೆ ಅತಿ ಉದ್ದವಾದ ಗಡಿ ರೇಖೆಯನ್ನು ಹೊಂದಿದೆ ಅಂದರೆ ಇದರಲ್ಲಿ ಸರಿ ಉತ್ತರ ಆಪ್ಷನ್ 3 ಆಗತ್ತೆ, ಬಾಂಗ್ಲಾದೇಶ್. ಓಕೆ, ಭಾರತವು ಯಾವ ರಾಷ್ಟ್ರದೊಂದಿಗೆ ಅತಿ ಉದ್ದವಾದ ಗಡಿ ರೇಖೆಯನ್ನು ಹೊಂದಿದೆ ಅಂತಂದ್ರೆ ಬಾಂಗ್ಲಾದೇಶ. ಆದರೆ ಭಾರತ ದೇಶವು ಯಾವ ರಾಷ್ಟ್ರದೊಂದಿಗೆ ಅತಿ ಚಿಕ್ಕ ಗಡಿ ರೇಖೆಯನ್ನು ಹೊಂದಿದೆ ಅಂತ ಕ್ವಶನ್ ಆಗಬಹುದು. ಅದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗತ್ತಂದ್ರೆ ಅಫ್ಘಾನಿಸ್ತಾನ್. ಓಕೆ, ಕೇವಲ 80 ಕಿಲೋಮೀಟರ್. ಇದರ ಒಂದು ಸಂಬಂಧಿಸಿದ ಹಾಗೆ ಮಾಹಿತಿಗಳನ್ನು ಅದರೊಂದಿಗೆ ಪ್ರಮುಖವಾಗಿ ಭೂಗಡಿಯನ್ನು ಹಂಚಿಕೊಂಡಂತಹ ದೇಶಗಳು ಯಾವ್ಯಾವು ನೋಡೋಣ. ಬಾಂಗ್ಲಾದೇಶ್ 4096, ಚೀನಾ 3917, ಪಾಕಿಸ್ತಾನ್ 3310, ನೇಪಾಳ 1752, ಮಯನ್ಮಾರ್ 1458, ಭೂತಾನ್ 587 ಮತ್ತು ಅಫ್ಘಾನಿಸ್ತಾನ್ ಕೇವಲ 80 ಕಿಲೋಮೀಟರ್. ಓಕೆ, ಅತಿ ಉದ್ದವಾದ ಭೂಗಡಿಯನ್ನು ಹೊಂದಿರುವಂತಹ ರಾಷ್ಟ್ರ ಯಾವುದು ಅಂದರೆ ಬಾಂಗ್ಲಾದೇಶ್. ಅತಿ ಚಿಕ್ಕದಾದ ಭೂಗಡಿಯನ್ನು ಹೊಂದಿರುವಂತಹ ರಾಷ್ಟ್ರ ಯಾವುದು ಅಂದರೆ ಯಾವುದಾಗತ್ತೆ, ಅಫ್ಘಾನಿಸ್ತಾನ್. ಓಕೆ, ಇಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಫ್ಯಾಕ್ಟ್ಸ್ ಇವುಗಳನ್ನು ಕೆಲವೊಮ್ಮೆ ಕ್ರಮಾನುಸಾರವಾಗಿ ಬರೀರಿ ಅಂತಲೂ ಕೂಡ ಕ್ವಶನ್ ಬರ್ತವೆ. ಹಾಗಾಗಿ ಇಂಪಾರ್ಟೆಂಟ್ ಇವು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಮೊದಲು ಬಾಂಗ್ಲಾದೇಶ್, ಚೀನಾ, ಪಾಕಿಸ್ತಾನ್, ನೇಪಾಳ. ಅತಿ ಚಿಕ್ಕದಾದ ಭೂಗಡಿಯನ್ನು ಹೊಂದಿರುವಂತಹ ರಾಷ್ಟ್ರ ಯಾವುದು ಅಂದರೆ ಅಫ್ಘಾನಿಸ್ತಾನ್ ಆಗತ್ತೆ. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಜಾಗ್ರಫಿ ರಿಲೇಟೆಡ್ ಆಗಿ ಭಾರತದ ಭೌಗೋಳಿಕ ಸ್ಥಾನ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಿಸಿರುವಂತಹ ಮಾಹಿತಿಗಳನ್ನು ನೋಡಿದ್ವಿ. ಓಕೆ, ಐ ಹೋಪ್ ನಿಮಗೆ ಎಲ್ಲವೂ ಕೂಡ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೆ ನಾನು. ಮತ್ತೆ ಇದೇ ರೀತಿಯಾಗಿ ಒಳ್ಳೆ ಕಂಟೆಂಟಿನ ಕ್ಲಾಸಸ್ಗಳನ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಇದೇ ರೀತಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.